ಸುಮಲತಾ ಅವ್ರ ಜೊತೆ ನಾನು ನಿನ್ನೆ ಫೋನಲ್ಲಿ ಮಾತಾಡಿದ್ದೀನಿ. ಅವರು ಯಾವತ್ತು BJP ಎಲ್ಲೆಲ್ಲಿ ಅವರು ಇವಾಗ ನಮ್ಮ ಕ್ಯಾಂಪೇನ್ ಲಿಸ್ಟಲ್ಲಿ ಇದ್ದಾರೆ. ಅವರು ಸ್ನೇಹಿತರಿಗೆ ಕೆಳಗಡೆ ಹೋಗ್ಬೇಕು ಅಂತ ದಯಮಾಡಿ ಮತ್ತೊಮ್ಮೆ ಸ್ವಾಗತ. ಇವತ್ತು ಪ್ರಮುಖವಾಗಿ ವಿಶೇಷವಾಗಿ ಕರ್ನಾಟಕ ಜನ, ಬೆಂಗಳೂರು ಜನ ಭಯಭೀತರಾಗಿದ್ದಂತ ಒಂದು ರಾಮೇಶ್ವರ ಕೆಫೆ ಬ್ಲಾಸ್ಟ್ ಇಡೀ ಬೆಂಗಳೂರು ಒಂದು ರೀತಿ ತಳ್ಳಣ ಆಗೋಗಿತ್ತು. ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ನಗರ. ದೇಶ ವಿದೇಶದ ಹಲವಾರು ಕಂಪನಿಗಳು ಬೆಂಗಳೂರಲ್ಲಿ ತಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ GDPಗೆ, ರಾಜ್ಯದ ಆರ್ಥಿಕ ಸ್ಥಿತಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮೊದಲಿಂದನೂ ನಮ್ಮ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ, ದೇಶದಲ್ಲಿ ನರೇಂದ್ರ ಮೋದಿ ಅವರಿದ್ದಾಗ ಈ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ದೇಶ ವಿದೇಶದ ಕಂಪನಿಗಳಿಗೆ ಅವಕಾಶ ಮಾಡಿಕೊಟ್ರು. ಅವರು ಕೂಡ ಸುಭದ್ರವಾಗಿ ಇಲ್ಲಿ ವ್ಯವಹಾರ ಮಾಡೋ ಮುಖಾಂತರ ರಾಜ್ಯದ ಬೊಕ್ಕಸಕ್ಕೆ ತೆರಿಗೆಗಳನ್ನು ಕೊಡ್ತಾ ಇದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ರಾಮೇಶ್ವರ ಬ್ಲಾಸ್ಟ್ ಆದ ಮೇಲೆ ಇಡೀ ಬೆಂಗಳೂರು ಒಂದು ರೀತಿ ತಲ್ಲಣ ಆಗೋಗಿತ್ತು. ಸನ್ಮಾನ್ಯ DK ಶಿವಕುಮಾರ್ ಅವರು, ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರು, ಇದೊಂದು ಪರಮೇಶ್ವರ್ ಅಂತೂ ಇದೊಂದು ಸಾಮಾನ್ಯ ಕಾರ್ಯ ಅಂತ ಹೇಳಿದ್ರು. DK ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಮೇಶ್ವರ್ ಕೆಫೆಗೆ ಇನ್ನೊಂದು ಹೋಟ್ಲು ಕಾಂಪಿಟೇಷನ್, ಹೋಟ್ಲು ಕಾಂಪಿಟೇಷನ್ ಅಂತ ಅಂದ್ರೆ ಮುಚ್ಚಾಕುವಂತ ಪ್ರಯತ್ನ. ಯಾವ ರೀತಿ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಂತ ಭಯೋತ್ಪಾದಕ DK ಶಿವಕುಮಾರ್ ವೋಟ್ಗೋಸ್ಕರ ನಮ್ಮನ್ನ ಬ್ರದರ್ ಅಂದ್ರು ಇಲ್ಲಿ ಇದನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿತು. ಆದರೆ ನಮ್ಮ ಕೇಂದ್ರ ಸರ್ಕಾರ ಕೂಡಲೇ NI ತಂಡ ಇಲ್ಲಿ ಬಂದು ಅದನ್ನ ಕೈಗೆ ತೆಗೆದುಕೊಂಡ ಮೇಲೆ ಅದಕ್ಕೂ ಮೀನಾವೇಶ ನಾವೆಲ್ಲ ಡಿಮ್ಯಾಂಡ್ ಮಾಡಿದ್ರಿ, NI ಕೊಡಬೇಕು ಅಂತ. 3 ದಿನ ಆದ್ಮೇಲೆ ಅದನ್ನ NIಗೆ ಒಪ್ಪಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತು. ಅಷ್ಟರಲ್ಲಿ NI ಅವರು ಬಹಳಷ್ಟು ತನಿಖೆಯ ಪ್ರಗತಿಯನ್ನ ಮಾಡಿದ್ರು. ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡಿದವರು ಹೋಟ್ಲಲ್ಲಿ ಗಲಾಟೆಯವರು ಅಲ್ಲ, ಇದೊಂದು ಸಿಲ್ಲಿ ಘಟನೆನೂ ಅಲ್ಲ. ದೇಶದಲ್ಲೇ ಅವರು ಇವತ್ತು ಸಿಕ್ಕಿರುವಂಥದ್ದು ಇಡೀ ದೇಶದಲ್ಲಿ ಎಲ್ಲ ಕಡೆ ಭಯೋತ್ಪಾದನಾ ಚಟುವಟಿಕೆ ಮಾಡುವನ್ನ ಮಾಸ್ಟರ್ ಮೈಂಡ್. ಮತ್ತು ಮಂಗಳೂರಲ್ಲೂ ಕೂಡ ಇವತ್ತು ಬಾಂಬ್ ಬ್ಲಾಸ್ಟ್ ಆಗಿದೆ. ಅದಕ್ಕೂ ಕೂಡ ಇವರೇ ಪ್ರೇರಣೆ, ಅದರಲ್ಲೂ ಕೂಡ ಇವರು ಇನ್ವಾಲ್ವ್ ಇದ್ದಾರೆ ಅಂತೇಳಿ ಸುದ್ದಿಯನ್ನು ನಾನು ಕೇಳಿದ್ದೀನಿ. ಇವತ್ತು ಒಂದು ರೀತಿ ಮಮತಾ ಬ್ಯಾನರ್ಜಿ ಒಂದು ರೀತಿ ಇವ್ರನ್ನೆಲ್ಲ ಸಾಕ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ತಂಗುದಾಣ ಆಗಿದೆ. ಆ ತಂಗುದಾಣವನ್ನ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಅವರು ಕೂಡ ಇವತ್ತು ಭಯೋತ್ಪಾದಕರ ಬಗ್ಗೆ ಬಹಳ ಸಾಫ್ಟ್ ಆಗಿ, ಜಾಸ್ತಿ ಅಂದ್ರೆ ಇನ್ನೂ ಜಾಸ್ತಿ ವಿಕೋಪಕ್ಕೆ ಹೋದ್ರೆ ಅವ್ರು ನಮ್ಮ ಬ್ರದರ್ ಅಂದ್ಬಿಡ್ತಾರೆ. ಇಲ್ಲ ಅದು ಯಾವುದೋ BJP ಅವರು ಸದಾ ಇದನ್ನ ಭಯೋತ್ಪಾದನಾ ದೃಷ್ಟಿಯಿಂದ ನೋಡ್ತಾರೆ ಅಂತ ಆಪಾದನೆಯನ್ನು ಮಾಡ್ತಾರೆ. ಇವತ್ತು ಬಟಾ ಬಯಲಾಗಿದೆ. ಇವತ್ತು ಉತ್ತರ ಕೊಡ್ಬೇಕು ಕಾಂಗ್ರೆಸ್ ಅವರು, ಪರಮೇಶ್ವರ್ ಅವರು, DK ಶಿವಕುಮಾರ್ ಅವರು ಉತ್ತರ ಕೊಡಬೇಕು. ಇವ್ರನ್ನೆಲ್ಲ ಬ್ರದರ್ಸು, ನಮ್ಮ ವ್ಯವಹಾರಿಕವಾದಂತ ಒಂದು ವಿರೋಧ ಅಂತ ಹೇಳಿದ್ರಲ್ಲ, ಇವಾಗ ಏನ್ ಹೇಳ್ತೀರಪ್ಪ ಕಾಂಗ್ರೆಸ್ ಅವರೇ? ನೀವೇ ತಾನೇ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋಕ್ಕೆ ಅನುಮತಿ ಕೊಟ್ಟವರು, ಅವ್ರಿಗೆಲ್ಲ ಪರ್ಮಿಷನ್ ಕೊಟ್ಟವ್ರು ನೀವೇ ತಾನೆ. ಇವಾಗ ಇದೇನು ಹೇಳ್ತೀರ? ದೇಶಕ್ಕೆ ಗಂಡಾಂತರ ತಂದಂತ ಈ ತರ ದೇಶದ್ರೋಹಿಗಳಿಗೆ ಅವಕಾಶ ಮಾಡಿಕೊಡುವಂತ, ನೆಲೆಯನ್ನ ಕೊಡುವಂತ ಕೆಲಸವನ್ನ, ಸಾಫ್ಟ್ ಕಾರ್ನರ್ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ಇವತ್ತು ನಾನು NI ಅಧಿಕಾರಿಗಳಿಗೆ, ಆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ದೇಶದ ಉಳಿವಿಗಾಗಿ ನೀವೆಲ್ಲ ಕೆಲಸ ಮಾಡಿದ್ದೀರಾ. ನಿಮಗೆ ನನ್ನ ಅಭಿನಂದನೆಯನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಪ್ರಮುಖವಾಗಿ ಇವತ್ತು ನಾವು ಇಲ್ಲಿ
BJP ಮತ್ತು JDS ಕಾರ್ಯಕರ್ತರ ಒಂದು ಸಮನ್ವಯ ಸಭೆಯನ್ನು ಮಾಡಿದಿರಿ. ನಮ್ಮ ವೇದಿಕೆ ಮೇಲೆ ನಮ್ಮ ಪ್ರತಾಪ್ ಸಿಂಹ ಅವರು, ಪುಟ್ಟರಾಜು ಅವರು, ನಮ್ಮೆಲ್ಲ ಮುಖಂಡರುಗಳೆಲ್ಲ ಇದ್ದಾರೆ. ನಮ್ಮೆಲ್ಲ ಹಿಂದೆ ಇಲ್ಲಿ ಸ್ಪರ್ಧೆ ಮಾಡಿದ್ದಂಥವರು, ಗೆದ್ದಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಇದ್ದೀರಿ. ಇವತ್ತು 14ನೇ ತಾರೀಕು ನಡೆಯುವಂಥ ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮ ಇದೆ. ಇದನ್ನು ಯಶಸ್ವಿಯಾಗಿ ಮಾಡಬೇಕು. ದೊಡ್ಡ ರೀತಿಯಾಗಿ ಒಂದು ಮೆಸೇಜನ್ನು ಇಡೀ ಕರ್ನಾಟಕಕ್ಕೆ ಕೊಡಬೇಕು. ಈ ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ ಅನ್ನೋದು ದೇಶದ ಜನ ಹೇಳ್ತಾ ಇದ್ದಾರೆ. ಅದನ್ನು ಕರ್ನಾಟಕದ ಜನನೂ ಹೇಳಬೇಕು. ಅದೇ ರೀತಿ ಈ ಭಾಗದಲ್ಲಿ ಈ ಸಭೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಈ ಭಾಗದ ನಮ್ಮ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಬೇಕು. ಆ ದೃಷ್ಟಿಯಿಂದ ಇದೊಂದು ವಿಶೇಷ ಸಭೆ. ಭಾಳ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಮೋದಿಯವರ ಜೊತೆ ದೇವೇಗೌಡರು ಇರ್ತಾರೆ, ಅವರು ಕೂಡ ಮಾತಾಡ್ತಾರೆ. ಈ ಸಭೆಗೆ ದೊಡ್ಡ ಒಂದು ಸಂಖ್ಯೆಯಲ್ಲಿ ಜನ, ಅಭಿಮಾನಿಗಳು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದರ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಸೇರಿದ್ದೀವಿ. ಈಗಾಗಲೇ ಇಲ್ಲಿ ಜನ ಹೇಳ್ತಾ ಇದ್ದಾರೆ, ಮಂಡ್ಯಗೆ ಕುಮಾರಣ್ಣ, ಇಂಡಿಯಾಗೆ ಮೋದಿ ಅಂತ ಎಲ್ಲ ಕಡೆ ಘೋಷಣೆ ಶುರುವಾಗಿದೆ. ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಮಂಡ್ಯಗೆ ಕಾಂಟ್ರಾಕ್ಟ್ರು, ಇಂಡಿಯಾಗೆ ರಾಹುಲ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ, ಯೋಚನೆ ಮಾಡಿ ಯಾವುದು ಅಂತ ಜನ ತೀರ್ಮಾನ ಮಾಡಬೇಕು. ಅದರಿಂದ ಮಣ್ಣಿನ ಮಗ ಕುಮಾರಣ್ಣ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಹೆಚ್ಚಿನ ಇಲ್ಲಿಂದ ಜನ ಆ ಕಾರ್ಯಕ್ರಮಕ್ಕೆ ಬರಬೇಕು. ಅದಕ್ಕೆ ಯೋಜನೆ ಮಾಡುವಂಥದ್ದಕ್ಕೆ ಈಗಾಗಲೇ ಪುಟ್ಟರಾಜು ಅವರು, ಅವ್ರ ತಂಡದವರು ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು, ಅವ್ರ ತಂಡದವರು ಕೂಡ ಒಟ್ಟೊಟ್ಟಿಗೆ ಆಲೋಚನೆ ರೀತಿ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಕೂಪವಾಗಿದೆ. ಕಾಂಗ್ರೆಸ್ಗೆ ಹಾಕುವಂಥ ಒಂದೊಂದು ಮತನೂ ಕೂಡ ಭ್ರಷ್ಟಾಚಾರಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗ್ತೈತೆ. ದೇಶ ವಿರೋಧಿಗೆ ಕಾಂಗ್ರೆಸ್ಗೆ ಹಾಕುವಂಥ ಒಂದೊಂದು ಮತನೂ ಕೂಡ ದೇಶ ವಿರೋಧಿಗಳ ಗುಟ್ಟಿಗೆ ಸೇರುವಂಥದ್ದು ಅವಕಾಶ ಇದೆ. ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಮಾಡಿರೋ ಸಾಧನೆ, ಕಾಂಗ್ರೆಸ್ ಅವರು 50 ವರ್ಷ ಮೋದಿಯವ್ರನ್ನ ಕೇಳ್ತಾ ಇದ್ದಾರೆ, 10 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀರಾ ಅಂತ ಕಾಂಗ್ರೆಸ್ ಅವರು ಪದೇ ಪದೇ ಪ್ರಶ್ನೆ ಕೇಳ್ತಾರೆ. ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, 50 ವರ್ಷ ನೀವೇನು ಮಾಡಿದ್ರಿ? ಗರೀಬಿ ಹಟಾವೋ ಅಂತ ಹೇಳಿದ್ರಿ, ಹಟಾವೋ ಮಾಡಿದ್ರ? ಭ್ರಷ್ಟಾಚಾರ ಮುಕ್ತ ಅಂತ ಹೇಳಿದ್ರಿ. ನಿಮ್ಮ ಸರ್ಕಾರ ಇದ್ದಾಗ 2G 3G ಕೋಲ್, ಹೆಲಿಕಾಪ್ಟರ್, ಭೂಮಿ ಒಳಗಡೆ ಆಕಾಶದಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ಮಾಡಿದ್ರಿ. ಜನ ಯಾರು ವೋಟ್ ಮಾಡಬೇಕು? ಇವತ್ತು ಮೋದಿಯವರ 10 ವರ್ಷದ ಆಡಳಿತದಲ್ಲಿ ಭ್ರಷ್ಟಾಚಾರವಾದಂಥ ಒಂದೇ ಒಂದು ಭ್ರಷ್ಟಾಚಾರದ ಆಪಾದನೆಯನ್ನು ಕೂಡ ನರೇಂದ್ರ ಮೋದಿಯವರು ಮೇಲೆ ಇಲ್ಲ. ಆ ರೀತಿ ಒಂದು ಕೆಲಸವನ್ನು ಮಾಡಿದ್ದಾರೆ. ದೇಶ ಕಾಯುವಂಥ ಕಾವಲುಗಾರರಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಕರ್ನಾಟಕದ ಜನ ನಾವು 28ಕ್ಕೆ 28 ಸ್ಥಾನ ಗೆಲ್ಲಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಕೂಡ ಏನು ಗೆಲುವಾಗ್ತೈತೆ, ಕರ್ನಾಟಕದಲ್ಲಿ ಆಗುವಂಥ ಎಲ್ಲ ಗೆಲುವು ಕೂಡ ಮೋದಿಯವರ ಗೆಲುವು. ಮೋದಿಯವರ ಗೆಲುವು. ಇಲ್ಲೆಲ್ಲ ಅಭ್ಯರ್ಥಿ ಕೂಡ ಮೋದಿನೇ ಅಭ್ಯರ್ಥಿ ಇಲ್ಲೆಲ್ಲರೂ ಕೂಡ. ಆ ರೀತಿಯಾದಂಥ ಚುನಾವಣೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಮಂಡ್ಯಗೆ ಇವತ್ತು ಸಭೆ ತೆಗೆದುಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ. ಸಭೆ ಯಶಸ್ವಿಯಾಗಿದೆ, ಕಾರ್ಯಕ್ರಮವೂ ಯಶಸ್ವಿ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಅದಕ್ಕೋಸ್ಕರ ನಾನು ಕೂಡ ಮಾಧ್ಯಮದ ಸ್ನೇಹಿತರ ಮುಖಾಂತರ ಈ ಭಾಗದ ಜನಗಳಿಗೆ ವಿಶೇಷವಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತೊಮ್ಮೆ ಮೋದಿ ಈ ಘೋಷಣೆಗೆ ತಮ್ಮ ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಭಾಗದ ಜನಗಳಿಗೆ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಸುಮಲತಾ ಅವ್ರ ಜೊತೆ ನಾನು ನಿನ್ನೆ ಫೋನಲ್ಲಿ ಮಾತಾಡಿದ್ದೀನಿ. ಅವರು ಯಾವತ್ತು BJP ಎಲ್ಲೆಲ್ಲಿ ಅವರು ಈಗ ನಮ್ಮ ಕ್ಯಾಂಪೇನ್ ಲಿಸ್ಟಲ್ಲಿ ಇದ್ದಾರೆ, ಅವರು ಸ್ಟಾರ್ ಕ್ಯಾಂಪೇನ್ ಲಿಸ್ಟಲ್ಲಿ ಇದ್ದಾರೆ. ಸೊ ಪಾರ್ಟಿ, ಈಗ ನಾನು ಕೂಡ ಇಲ್ಲಿ ಬಂದಿರೋವಂಥದ್ದು ನನ್ನ ಪಾರ್ಟಿಯಿಂದ ಸ್ಟಾರ್ ಕ್ಯಾಂಪೈನರ್ ಅಂತ ಕಳಿಸಿದ್ದಾರೆ, ನಾನು ಬಂದಿದ್ದೀನಿ. 14ನೇ ತಾರೀಕು ಡಯಾಸ್ ಮೇಲೆ ಅವರು ಕೂಡ ಇರ್ತಾರೆ ಮೇಲೆ. ಅಲ್ಲ, ಮಂಡ್ಯದಲ್ಲಿ ನಾನು ಕುಮಾರಣ್ಣ ಅವ್ರ ಜೊತೆ ಮಾತಾಡಿದ್ದೀನಿ. ಕುಮಾರಣ್ಣ ಅವ್ರು ಯಾವತ್ತು ಇಲ್ಲಿ ಪ್ರಚಾರ ದೃಷ್ಟಿಯಿಂದ ಹೇಳ್ತಾರೆ, ಅವ್ರು ಬರ್ತಾ ಇದ್ದಾರೆ. ಮತ್ತು ಅವ್ರ ಪ್ರಚಾರವನ್ನು ಮಂಡ್ಯ ಒಂದೇ ಅಂತಲ್ಲ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಈ ಕಡೆನೂ ಅವ್ರ ಪ್ರಚಾರವನ್ನು ಜೋಡಿಸ್ತಾ ಇದ್ದೀನಿ. ಸುಮಲತಾ ಅವರು ಪೂರ್ಣ ಮನಸ್ಸಿಂದ
ಇವತ್ತು ಬಿ ಜೆ ಪಿಯನ್ನು ಸೇರಿದರೆ ಬಿ ಜೆ ಪಿ ಪರವಾಗಿ ಬಿ ಜೆ ಪಿಯ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಶುದ್ಧ ಮನಸ್ಸಿಂದ ಕೆಲಸ ಮಾಡ್ತಾರೆ. ನಾನು ಅವ್ರ ಜೊತೆ ಮಾತಾಡಿದ್ದೀನಿ, ಯಾವುದು ಸಮಸ್ಯೆ ಇಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಕರ್ನಾಟಕಕ್ಕೆ ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಗಲ್ಲ ಇದನ್ನು ಶೋ ಅಂತ ಹೇಳ್ತಾರೆ. ಯಾರು? ಸಿದ್ದರಾಮಯ್ಯ ಅವ್ರದ್ದು ವರ್ಕೌಟ್ ಆಗಿಲ್ಲಲ್ಲ. ಸಿದ್ದರಾಮಯ್ಯನವ್ರಿಗೆ ಜೆ ಡಿ ಎಸ್ ವರ್ಕೌಟ್ ಆಗಲಿಲ್ಲ. ಈ ನರಿ ಇದೆಯಲ್ಲ, ಎಗರ್ತಾ ಇತ್ತಂತೆ, ಹಣ್ಣು ಸಿಗ್ತೈತೆ ಅಂತ, ದ್ರಾಕ್ಷಿ ಹಣ್ಣು ಸಿಗ್ಲಿಲ್ಲ, ಹುಳಿ ಅಂದ್ಬಿಟ್ಟು ಹೊರಟೋಯ್ತಂತೆ. ಅದಕ್ಕೆ ಅವರಷ್ಟೇ. ಕಾಂಗ್ರೆಸ್ ಹುಳಿ ಇಂಡೋ ಪಾರ್ಟಿ, ಅದು ಅವ್ರಿಗೆಲ್ಲ ಹುಳಿ ಥರನೇ ಕಾಣ್ತದೆ. ಎಲ್ಲಿ ಮೋದಿಯವರ ಇದರಲ್ಲಿ ಕುಮಾರಸ್ವಾಮಿಯವರು ಇರ್ತಾರೆ, ಯಡಿಯೂರಪ್ಪನವರು ಕೂಡ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಯಡಿಯೂರಪ್ಪನವರು ಮತ್ತು ಈ 4 ಜನ ಅಭ್ಯರ್ಥಿಗಳು ಕೂಡ ಅಲ್ಲಿ ಆ ಸಭೆಯಲ್ಲಿ ಬರ್ತಾ ಇದ್ದಾರೆ. ನಮ್ಮ ಜೆ ಡಿ ಎಸ್ ಇಂದ ದೇವೇಗೌಡರು, ಕುಮಾರಸ್ವಾಮಿಯವರು, ಅವ್ರ ಪುತ್ರ ಇವರೆಲ್ಲ ಬರ್ತಾರೆ. ನಮ್ಮ ಬಿ ಜೆ ಪಿಯಿಂದನೂ ಕೂಡ ನಮ್ಗೆಲ್ಲರಿಗೂ ಜೋಡಣೆ ಮಾಡಿದ್ದಾರೆ. ಯಡಿಯೂರಪ್ಪನವ್ರಿಗೆ 2 ದಿನ ಜೋಡಣೆ ಮಾಡಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ರಾಹುಲ ಅಂತ ಹೇಳಕ್ಕೆ ಅವ್ರಿಗೆ ಆಗ್ತಾನೆ ಇಲ್ಲ. ಯಾಕಂದ್ರೆ ಅವ್ರಿಗೇನು ವರ್ಚಸ್ಸಿಲ್ಲ, ನಾಚಿಕೆ, ಸಂಕೋಚ. ನಮಗೆ ಮೋದಿ ಅನ್ನೋದು ಗೌರವ. ಮೋದಿ ಒಂಥರ ಸೂಪರ್ ಮ್ಯಾನ್ ಇದ್ದಂಗೆ. ಚುನಾವಣೆ ನಡೀತಾ ಇರೋದು ದೇಶಕ್ಕೋಸ್ಕರ, ಪ್ರೈಮ್ ಮಿನಿಸ್ಟರ್ಗೋಸ್ಕರ ನಡೀತಾ ಇರೋದು, ರಾಜ್ಯಕ್ಕೆಲ್ಲ ನಡೀತಾ ಇರೋದು. ಪ್ರೈಮ್ ಮಿನಿಸ್ಟರ್ ಚುನಾವಣೆ ಇರೋದ್ರಿಂದ ನಾವು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಲ್ಲ, 0 ಇದ್ದಾರೆ, ವೇಕೆಂಟ್ ಇದೆ. ಕರೆಕ್ಟಾ? ವೇಕೆಂಟ್ ಇದೆ. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಾ ಇಲ್ಲ. ನಮ್ಮ ಸ್ಟಾರ್ ನರೇಂದ್ರ ಮೋದಿ, ಅವ್ರಿಗೆ ಸ್ಟಾರೇ ಇಲ್ಲ. ಅದಕ್ಕೆ ಅವರು ಹಂಗೆ ಆಪಾದನೆಗಳನ್ನು ಮಾಡ್ತಾರೆ. ಮಂಡ್ಯ ಜಿಲ್ಲಾ ಲೋಕಸಭಾ ಚುನಾವಣೆ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ದಿಕ್ಸೂಚಿಯಾಗುತ್ತೆ. ಈ ಬಾರಿಯ ಲೋಕಸಭಾ ಚುನಾವಣೆ ಮುಂದಿನ ಸಾರ್ವತ್ರಿಕ ಯಾವ ಮುಂದೆ ಸಾರ್ವತ್ರಿಕ ಅದು? ಈ ಬಾರಿಯ ಲೋಕಸಭಾ ಚುನಾವಣೆ ಮುಂದಿನ 4 ವರ್ಷದ ನಂತರ ಇರೋದು. ಅಷ್ಟೊತ್ತು ಬರ್ತದಲ್ಲ, 1 ನೇಷನ್ 1 ಎಲೆಕ್ಷನ್ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಸರ್, ಮಂಡ್ಯದ ಎಲ್ಲ ಲಿಂಗಾಯತ ಲೀಡರ್ಗಳು ಬಿಜೆಪಿಯಲ್ಲಿದ್ದವರು ಬಿಟ್ಟು ಕಾಂಗ್ರೆಸ್ಗೆ ಒಂದು ಸಮಾವೇಶ ಮಾಡಲಿಕ್ಕೆ ತಯಾರಾಗ್ತಾ ಇದೀವಿ ಅಂತ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ನೋಡಿ, ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ದಲಿತರಿರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಎಲ್ಲರೂ ನೋಡ್ತಾ ಇರೋದು ಮೋದಿನ ಒಂದೇ. ಮೋದಿ ಬೇಕಾ, ರಾಹುಲ್ ಬೇಕಾ, ಇಷ್ಟೇ ಪ್ರಶ್ನೆ. ಎಲ್ಲರೂ ಕೂಡ, ಯಾರು ಕೂಡ ನಮ್ಮ ಬಿ ಜೆ ಪಿಯನ್ನು ಸಿದ್ಧಾಂತವನ್ನು ಒಪ್ಪಿ ಸೇರಿರೋರು ಯಾರು ಕೂಡ ಅಲ್ಲಿ ಹೋಗಲ್ಲ. ಇಡೀ ರಾಜ್ಯದಲ್ಲಿ ಇರೋದು ಮೋದಿ ಹವಾನೆ. ಎಲ್ಲ ಸಮುದಾಯದವರು ಮೋದಿಗೆ ಬೆಂಬಲ ಮಾಡ್ತಾ ಇದ್ದಾರೆ. ಈ ಚುನಾವಣೆಯ ಫಲಿತಾಂಶ ಅದನ್ನು ಸ್ಪಷ್ಟವಾಗಿ ಗೊತ್ತಾಗ್ತದೆ. ತುಂಡಳ್ಳಿ ಸೋಮಶೇಖರ್ ಅವರು ಪ್ರೆಸ್ ಮೀಟ್ ಮಾಡಿ ಯಡಿಯೂರಪ್ಪನವರು ನೋಡಿ, ನಿನ್ನೆನೂ ಕೂಡ ಮೈಸೂರಲ್ಲಿ ಯಾರೋ ಸಿದ್ದರಾಮಯ್ಯನವರ ನಿಕಟವರ್ತಿ ಬಿ ಜೆ ಪಿಗೆ ಸೇರಿದ್ರು. ಸಿದ್ದರಾಮಯ್ಯ ಸೇರಿಬಿಟ್ರ? ನಡೀತದೆ ಚುನಾವಣೆ ಸಂದರ್ಭದಲ್ಲಿ ಈ ಥರ ಹೋಗೋದು. ಮುಗಿದ ಅಧ್ಯಾಯ ಅದು, ಮುಗಿದೋಯ್ತು ಅಧ್ಯಾಯ, ಮುಗಿದೋದು. ಬಹಳಷ್ಟು ಸದ್ದು ಮಾಡ್ತಾ ಇದೆ ಸರ್ ರಾಜ್ಯದಲ್ಲಿ. ಕುಮಾರಸ್ವಾಮಿ ಅವರ ಮೇಲೆ ಕಾಂಗ್ರೆಸ್ ನಾಯಕರು ಮುಗಿ ಬೀಳ್ತಾ ಇದ್ದಾರೆ. 2 ಮಠಗಳನ್ನ ಹುಟ್ಟಾಕಿದ್ರು ಅಂತ ಹೇಳ್ತಾರೆ. ಶ್ರೀಗಳ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಪುಟ್ಟರಾಜ್ ಅವರು ಬಿಡಿಸಾಗಿ ಹೇಳಿದ್ರು. ನಾನು ಕೂಡ ಸರ್ಕಾರ ನಡೆಸಿದವನು. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ. ನಾನು ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದೆ ಅಂದೆ. ಟ್ಯಾಪ್ ಮಾಡಿದವರು ಯಾರು? ಅಲ್ಲ, ಒಂದು ನಿಮಿಷ. ಫಸ್ಟ್ ಪೊಲೀಸ್ ಇಲಾಖೆ ಯಾರು ನೋಡ್ತಾ ಇದ್ರಪ್ಪ? ಪರಮೇಶ್ವರ್ ಅವರು. ಪರಮೇಶ್ವರ್ ಯಾವ ಪಾರ್ಟಿಯವರು? ಕಾಂಗ್ರೆಸ್ ಪಾರ್ಟಿಯವರು. ಯಾರ ಅಡಿಯಲ್ಲಿ ಬರ್ತದೆ ಟ್ಯಾಪಿಂಗ್ ಎಲ್ಲ? ಪರಮೇಶ್ವರ್ ಅಡಿಯಲ್ಲಿ ಬರ್ತದೆ. ಅದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಡ್ಲಿ. ಸರ್, ಹಿಂದೆ ನೀವೇ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಮಾಡಿದ್ರಿ, ಬಿಜೆಪಿ ಅವರು ಆರೋಪ ಮಾಡಿದ್ರು ಅಂತ 2019 ನಾನು ಅದನ್ನೇ ಪ್ರಶ್ನೆ ಹೇಳ್ತಾ ಇರೋದು. ಅವರೇನು ಹೇಳ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಅಂತ. ಕುಮಾರಸ್ವಾಮಿ ಅವರಲ್ಲ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು, ಕಾಂಗ್ರೆಸ್ ಅವರು. ಅವರು ಅದಕ್ಕೆ ಉತ್ತರ ಕೊಡ್ಬೇಕು. ಯಾರು ಟ್ಯಾಪ್ ಮಾಡಿದ್ರು, ಏನು ಮಾಡಿದ್ರು ಅನ್ನೋದು ಅವ್ರು ಉತ್ತರ ಕೊಡ್ಬೇಕು. 100% ಕಾಂಗ್ರೆಸ್ ಕೈವಾಡನೇ ಇದೆ. ಅದನ್ನ ಗೃಹ ಸಚಿವರು ಹೇಳ್ಬೇಕು. ಗೃಹ ಸಚಿವರು ಸಂಬಂಧಪಟ್ಟಿದ್ದ ವಿಚಾರ ಗೃಹ ಸಚಿವರು ಹೇಳ್ಬೇಕು. ಜವಾಬ್ದಾರಿ ಅವ್ರ ಜವಾಬ್ದಾರಿ, ಪರಮೇಶ್ವರ್ ಅವ್ರ ಜವಾಬ್ದಾರಿ. ರೆಸ್ಪಾನ್ಸಿಬಿಲಿಟಿ ಆನ್ ಪರಮೇಶ್ವರ್. 28 ಸ್ಥಾನನೂ ಗೆಲ್ತೀರಿ. ಅದರಲ್ಲೂ ಕೂಡ ಒಂದೇ ಒಂದು ಸ್ಥಾನ ದೃಷ್ಟಿಗೋಸ್ಕರ ಬಿಟ್ಟಿದ್ರಿ ಅವರಿಗೆ. ಕಾಂಗ್ರೆಸ್ಗೆ ದೃಷ್ಟಿಗೋಸ್ಕರ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಬಿಟ್ಟಿದ್ರಿ. ಅಲ್ಲೂ ಈಗ ಹೃದಯವಂತ
ಮಂಜುನಾಥ್ ಅವರು ಬಂದಿರೋದ್ರಿಂದ ಅದು ಕೂಡ ನಾವು ಈಗ ಗೆಲ್ತಾ ಇದ್ದೀರಿ. ಹೃದಯವಂತ ಬೇಕಾ ಅನ್ನೋದೇ ಅಲ್ಲಿ ಪ್ರಶ್ನೆ ಇವತ್ತು, ಅದು ಕೂಡ ಗೆಲ್ತಾ ಇದ್ದೀವಿ. ಧನ್ಯವಾದ, ಧನ್ಯವಾದಗಳು ಎಲ್ಲರಿಗೂ, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.